ಮುಡಾ ಹಗರಣದ ಬಗ್ಗೆ ಟಿಜೆ ಅಬ್ರಹಂ ಮಾತನಾಡಿದ್ದಾರೆ. ಭೂಮಿ ಖರೀದಿಸಿ ಸೈಟ್ ಮಾಡಿ ಹಂಚಿದ್ದಾರೆ. ಕೃಷಿ ಭೂಮಿ ಅಂತ ಮಾರಾಟ ಮಾಡಲಾಗಿದೆ. ರಾಜ್ಯಪಾಲರಿಗೆ ಟಿಜೆ ಅಬ್ರಹಂ ಈಗ ಪ್ರಾಸಿಕ್ಯೂಷನ್ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರೋದು. ಆದರೆ ಸರ್ಕಾರದ ವಾದ ಏನು ಅಂತಂದ್ರೆ ಈ ತರ ಯಾರೊಬ್ರು ಸಾಮಾಜಿಕ ಹೋರಾಟಗಾರ ಕಾರ್ಯಕರ್ತ ಕೊಟ್ಟ ತಕ್ಷಣ ರಾಜ್ಯಪಾಲರು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ತನಿಖಾಧಿಕಾರಿ ಕೊಡಬೇಕು ಅಥವಾ ಲಾಯರ್ ಮುಖಾಂತರ ನೋಟಿಸ್ ಕೊಡಬೇಕು ಇಂಥದ್ದೆಲ್ಲ ಹೇಳ್ತಾ ಇದ್ದಾರೆ. ಈಗ ಟಿಜೆ ಅಬ್ರಹಂ ವಾದ ಏನು? 2004ರಲ್ಲಿ ಕೃಷಿ ಭೂಮಿ ಅಂತ ಖರೀದಿ ಮಾಡಿದ್ದಾರೆ. ಜಾಗವನ್ನ ಇಲ್ಲಿ ಕನ್ಸರ್ವೇಷನ್ ಮಾಡ್ಕೊಂಡಿದ್ದಾರೆ. ಸಿಎಂಗೆ ದೂರುದಾರ ಟಿಜೆ ಅಬ್ರಹಂ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. 2004ರಲ್ಲಿ ಕೆಸರೆ ಗ್ರಾಮದ 3.16 ಎಕರೆ ಭೂಮಿಯೇ ಮಂಜುನಾಥ್ ಸ್ವಾಮಿಗೆ ರಿಜಿಸ್ಟ್ರೇಷನ್ ಆಗಿದೆ. ಕೃಷಿ ಭೂಮಿ ಇಲ್ಲದೆ ಇರೋ ಜಾಗವನ್ನ ಕೃಷಿ ಜಮೀನಂತ ಮಾರಾಟ ಮಾಡಬಹುದಾ ಅಂತೆಲ್ಲ ಪ್ರಶ್ನೆಯನ್ನ ಕೇಳಿದ್ದಾರೆ. ನೀವು ಒಂದು ಕೇಸ್ ಹಾಕಿದಾಗ ಒಬ್ರು ಕೇಸ್ ಹಾಕ್ತಾರೆ, ಆ ಕೇಸಿಗೆ ಅಬ್ಜೆಕ್ಷನ್ಸ್ ಫೈಲ್ ಮಾಡ್ತೀರಾ. ಅಬ್ಜೆಕ್ಷನ್ ಫೈಲ್ ಮಾಡಿದಾಗ ಏನು ಹೇಳ್ತೀರಾ? ಅದ್ರಲ್ಲಿ ಏನಿಲ್ಲ ಸಮಿತ ಒಂದು ಲೈನ್ ಹಾಕ್ಬಿಟ್ರೆ ಸಾಕ. ನೋಡಿ ಸ್ವಾಮಿ, ಪ್ಯಾರಾಗ್ರಾಫ್ 1ನಲ್ಲಿ ಹಿಂಗೆ ಹೇಳಿದರೆ ಇದು ಸತ್ಯಕ್ಕೆ ದೂರವಾಗಿದೆ, ಪ್ಯಾರಾಗ್ರಾಫ್ 2 ಸತ್ಯಕ್ಕೆ ದೂರವಾಗಿದೆ, ಪ್ಯಾರಾಗ್ರಾಫ್ 3 ಯಾವ್ದಾದ್ರು ಒಂದು ಹೇಳ್ಬೇಕಲ್ಲ, ಹೇಳಲೇ ಇಲ್ಲಲ್ಲ. ನಾನು ಕೇಳೋದಿಷ್ಟೇ, ನೀವು 2004ರಲ್ಲಿ ನೀವು ಕೃಷಿ ಭೂಮಿ ಅಂತ ನಿಮ್ಮ ಬಾಮೈದ ಕೊಂಡ್ಕೊಂಡಾಗ ಅಲ್ಲಿ ಕೃಷಿ ಭೂಮಿ ಇತ್ತಾ? ಕೃಷಿ ಭೂಮಿ ಇಲ್ಲದೆ ಕೃಷಿ ಭೂಮಿ ಅಂತ ಹೆಂಗೆ ತೊಗೊಂಡ್ರಿ? ನೀವು ಕಣ್ಣು ಮುಚ್ಕೊಂಡು ಇಲ್ಲ ಕಣ್ಣು ಕಾಣಿಸ್ದೆ ಅಲ್ಲಿ ಹೋಗ್ಬಿಟ್ಟು ಯಾರೋ ಹೇಳಿದ್ರು ಅಂತ ಕೊಂಡ್ಕೊಬಿಟ್ರಾ? 2005ರಲ್ಲಿ ಕನ್ವರ್ಷನ್ ಆಯಿತು ಆ ಜಮೀನು. ಯಾರು? ಇದೇ ನಿಮ್ಮ ಬಾಮೈದ ಅಪ್ಲಿಕೇಶನ್ ಹಾಕಿ ಕನ್ವರ್ಷನ್ ಮಾಡಿಕೊಡಿ ಅಂತ ಹೇಳ್ತಾರೆ. ಕೇಳೋದು ಯಾವುದು? ನಂದಿ ಜಮೀನು. ನೀವು ಕೊಂಡ್ಕೊಂಡ ಮೇಲಾದರೂ 2004ರಲ್ಲಿ ಕೊಂಡ್ಕೊಂಡ ಮೇಲಾದರೂ ನೀವು ಜಮೀನು ನೋಡಿರ್ಬೇಕಲ್ಲ. ಕೊಂಡ್ಕೊಂಡಾಗ ನೀವು ಕಣ್ಣು ಮುಚ್ಕೊಂಡು ಕೊಂಡ್ಕೊಂಡ್ಬಿಟ್ರಪ್ಪ. 2004-5ವರೆಗೂ ನೀವು ನೋಡಲೇ ಇಲ್ವಾ? ಕಣ್ಣು ಮುಚ್ಕೊಂಡು ಅಪ್ಲಿಕೇಶನ್ ಹಾಕಿದ್ರಾ? ನಿಮ್ಮ ಜಮೀನು ಏನು ಅಂತ ಗೊತ್ತಾಗ್ದಿರಾ? ಆಗ್ತಾರೆ. ಅದು ಸೈಟ್ಗಳಾಗಿ ಹಂಚಿಕೆ ಆಗ್ಬಿಟ್ರು ಜಮೀನನ್ನು ನನ್ನ ಜಮೀನು ಅಂತ ಹೇಳ್ತಾರೆ. ಅದರಲ್ಲಿ ಅಪರಾಧ ಇಲ್ವಾ? ಆಯಿತು. ನೆಕ್ಸ್ಟು ಕನ್ವರ್ಷನ್ಗೆ ಯಾರು? DC ತಹಸೀಲ್ದಾರ್ ಇಬ್ಬರು ರಿಪೋರ್ಟ್ ಇದೆ, ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟ್. ಅಲ್ಲೋಗಿ ನೋಡಿದ್ರಂತೆ, ಖುದ್ದಾಗಿ ನೋಡಿದ್ರಂತೆ. ಏನು ಕಾಣಿಸ್ತವ್ರಿಗೆ? ಎಲ್ಲಿತ್ತು ಕೃಷಿ ಭೂಮಿಯಲ್ಲಿ? ಎಲ್ಲ ಸೈಟ್ಗಳಾಗಿ ಹಂಚ್ಬಿಟ್ಟವ್ರೆ, ರೋಡ್ಗಳವೆ, ಅದು ಕೃಷಿ ಭೂಮಿ ಅಂತ. ಯಾರ್ದು ಪ್ರಭಾವ ಇಲ್ಲದ್ರೆ ಇವ್ರು ಮಾಡ್ಬಿಡ್ತಾರೇನ್ರಿ? ಯಾರು ಪ್ರಭಾವ ಇತ್ತು ಅಂತ ಅವ್ರು ಹೇಳ್ಬೇಕು. ಮುಡಾ ಹಗರಣದ ಬಗ್ಗೆ ಟಿಜೆ ಅಬ್ರಹಂ ಮಾತನಾಡಿದ್ದಾರೆ. ಭೂಮಿ ಖರೀದಿಸಿ ಸೈಟ್ ಮಾಡಿ ಹಂಚಿದ್ದಾರೆ. ಕೃಷಿ ಭೂಮಿ ಅಂತ ಮಾರಾಟ ಮಾಡಲಾಗಿದೆ. ರಾಜ್ಯಪಾಲರಿಗೆ ಟಿಜೆ ಅಬ್ರಹಂ ಈಗ ಪ್ರಾಸಿಕ್ಯೂಷನ್ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರೋದು. ಆದರೆ ಸರ್ಕಾರದ ವಾದ ಏನು ಅಂತಂದ್ರೆ ಈ ತರ ಯಾರೊಬ್ರು ಸಾಮಾಜಿಕ ಹೋರಾಟಗಾರ ಕಾರ್ಯಕರ್ತ ಕೊಟ್ಟ ತಕ್ಷಣ ರಾಜ್ಯಪಾಲರು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ತನಿಖಾಧಿಕಾರಿ ಕೊಡಬೇಕು ಅಥವಾ ಲಾಯರ್ ಮುಖಾಂತರ ನೋಟಿಸ್ ಕೊಡಬೇಕು ಇಂಥದ್ದೆಲ್ಲ ಹೇಳ್ತಾ ಇದ್ದಾರೆ. ಈಗ ಟಿಜೆ ಅಬ್ರಹಂ ವಾದ ಏನು? 2004ರಲ್ಲಿ ಕೃಷಿ ಭೂಮಿ ಅಂತ ಖರೀದಿ ಮಾಡಿದ್ದಾರೆ. ಜಾಗವನ್ನ ಇಲ್ಲಿ ಕನ್ಸರ್ವೇಷನ್ ಮಾಡ್ಕೊಂಡಿದ್ದಾರೆ. ಸಿಎಂಗೆ ದೂರುದಾರ ಟಿಜೆ ಅಬ್ರಹಂ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. 2004ರಲ್ಲಿ ಕೆಸರೆ ಗ್ರಾಮದ 3.16 ಎಕರೆ ಭೂಮಿಯೇ ಮಂಜುನಾಥ್ ಸ್ವಾಮಿಗೆ ರಿಜಿಸ್ಟ್ರೇಷನ್ ಆಗಿದೆ. ಕೃಷಿ ಭೂಮಿ ಇಲ್ಲದೆ ಇರೋ ಜಾಗವನ್ನ ಕೃಷಿ ಜಮೀನಂತ ಮಾರಾಟ ಮಾಡಬಹುದಾ ಅಂತೆಲ್ಲ ಪ್ರಶ್ನೆಯನ್ನ ಕೇಳಿದ್ದಾರೆ. ನೀವು ಒಂದು ಕೇಸ್ ಹಾಕಿದಾಗ ಒಬ್ರು ಕೇಸ್ ಹಾಕ್ತಾರೆ, ಆ ಕೇಸಿಗೆ ಅಬ್ಜೆಕ್ಷನ್ಸ್ ಫೈಲ್ ಮಾಡ್ತೀರಾ. ಅಬ್ಜೆಕ್ಷನ್ ಫೈಲ್ ಮಾಡಿದಾಗ ಏನು ಹೇಳ್ತೀರಾ? ಅದ್ರಲ್ಲಿ ಏನಿಲ್ಲ ಸಮಿತ ಒಂದು ಲೈನ್ ಹಾಕ್ಬಿಟ್ರೆ ಸಾಕ. ನೋಡಿ ಸ್ವಾಮಿ, ಪ್ಯಾರಾಗ್ರಾಫ್ 1ನಲ್ಲಿ ಹಿಂಗೆ ಹೇಳಿದರೆ ಇದು ಸತ್ಯಕ್ಕೆ ದೂರವಾಗಿದೆ, ಪ್ಯಾರಾಗ್ರಾಫ್ 2 ಸತ್ಯಕ್ಕೆ ದೂರವಾಗಿದೆ, ಪ್ಯಾರಾಗ್ರಾಫ್ 3 ಯಾವ್ದಾದ್ರು ಒಂದು ಹೇಳ್ಬೇಕಲ್ಲ, ಹೇಳಲೇ ಇಲ್ಲಲ್ಲ. ನಾನು ಕೇಳೋದಿಷ್ಟೇ, ನೀವು 2004ರಲ್ಲಿ ನೀವು ಕೃಷಿ ಭೂಮಿ ಅಂತ ನಿಮ್ಮ ಬಾಮೈದ ಕೊಂಡ್ಕೊಂಡಾಗ ಅಲ್ಲಿ ಕೃಷಿ ಭೂಮಿ ಇತ್ತಾ? ಕೃಷಿ ಭೂಮಿ ಇಲ್ಲದೆ ಕೃಷಿ ಭೂಮಿ ಅಂತ ಹೆಂಗೆ ತೊಗೊಂಡ್ರಿ? ನೀವು ಕಣ್ಣು ಮುಚ್ಕೊಂಡು ಇಲ್ಲ ಕಣ್ಣು ಕಾಣಿಸ್ದೆ ಅಲ್ಲಿ ಹೋಗ್ಬಿಟ್ಟು ಯಾರೋ ಹೇಳಿದ್ರು ಅಂತ ಕೊಂಡ್ಕೊಬಿಟ್ರಾ? 2005ರಲ್ಲಿ ಕನ್ವರ್ಷನ್ ಆಯಿತು ಆ ಜಮೀನು. ಯಾರು? ಇದೇ ನಿಮ್ಮ ಬಾಮೈದ ಅಪ್ಲಿಕೇಶನ್ ಹಾಕಿ ಕನ್ವರ್ಷನ್ ಮಾಡಿಕೊಡಿ ಅಂತ ಹೇಳ್ತಾರೆ. ಕೇಳೋದು ಯಾವುದು? ನಂದಿ ಜಮೀನು. ನೀವು ಕೊಂಡ್ಕೊಂಡ ಮೇಲಾದರೂ 2004ರಲ್ಲಿ ಕೊಂಡ್ಕೊಂಡ ಮೇಲಾದರೂ ನೀವು ಜಮೀನು ನೋಡಿರ್ಬೇಕಲ್ಲ. ಕೊಂಡ್ಕೊಂಡಾಗ ನೀವು ಕಣ್ಣು ಮುಚ್ಕೊಂಡು ಕೊಂಡ್ಕೊಂಡ್ಬಿಟ್ರಪ್ಪ. 2004-5ವರೆಗೂ ನೀವು ನೋಡಲೇ ಇಲ್ವಾ? ಕಣ್ಣು ಮುಚ್ಕೊಂಡು ಅಪ್ಲಿಕೇಶನ್ ಹಾಕಿದ್ರಾ? ನಿಮ್ಮ ಜಮೀನು ಏನು ಅಂತ ಗೊತ್ತಾಗ್ದಿರಾ? ಆಗ್ತಾರೆ. ಅದು ಸೈಟ್ಗಳಾಗಿ ಹಂಚಿಕೆ ಆಗ್ಬಿಟ್ರು ಜಮೀನನ್ನು ನನ್ನ ಜಮೀನು ಅಂತ ಹೇಳ್ತಾರೆ. ಅದರಲ್ಲಿ ಅಪರಾಧ ಇಲ್ವಾ? ಆಯಿತು. ನೆಕ್ಸ್ಟು ಕನ್ವರ್ಷನ್ಗೆ ಯಾರು? DC ತಹಸೀಲ್ದಾರ್ ಇಬ್ಬರು ರಿಪೋರ್ಟ್ ಇದೆ, ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟ್. ಅಲ್ಲೋಗಿ ನೋಡಿದ್ರಂತೆ, ಖುದ್ದಾಗಿ ನೋಡಿದ್ರಂತೆ. ಏನು ಕಾಣಿಸ್ತವ್ರಿಗೆ? ಎಲ್ಲಿತ್ತು ಕೃಷಿ ಭೂಮಿಯಲ್ಲಿ? ಎಲ್ಲ ಸೈಟ್ಗಳಾಗಿ ಹಂಚ್ಬಿಟ್ಟವ್ರೆ, ರೋಡ್ಗಳವೆ, ಅದು ಕೃಷಿ ಭೂಮಿ ಅಂತ. ಯಾರ್ದು ಪ್ರಭಾವ ಇಲ್ಲದ್ರೆ ಇವ್ರು ಮಾಡ್ಬಿಡ್ತಾರೇನ್ರಿ? ಯಾರು ಪ್ರಭಾವ ಇತ್ತು ಅಂತ ಅವ್ರು ಹೇಳ್ಬೇಕು.